ರೇಣುಕಾಸ್ವಾಮಿ ಕೊಲೆ ಮಾಡುವ ಹಿಂದಿನ ದಿನವೂ ಕೂಡ ಸಂಪರ್ಕ ಮಾಡಿದ್ದಾರೆ. ಜೂನ್ 7ನೇ ತಾರೀಕು ಪವನ್ಗೆ ರೇಣುಕಾಸ್ವಾಮಿ 12 SMS ಮಾಡಿದ್ದ. ಅಂದ್ರೆ ಪವಿತ್ರ ಗೌಡ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಪವಿತ್ರ ಗೌಡ ಅಂತ ಭಾವಿಸಿ ಪವನ್ಗೆ ರೇಣುಕಾಸ್ವಾಮಿ ಮೆಸೇಜ್ ಕಳಿಸಿರ್ತಾನೆ. ರೇಣುಕಾಸ್ವಾಮಿಯ 9 ಮೆಸೇಜ್ಗೆ ಪವನ್ 2 ಬಾರಿ ಮಾತ್ರ ಪ್ರತಿಕ್ರಿಯಿಸ್ತಾನೆ. ರಾಘವೇಂದ್ರಗೆ ರೇಣುಕಾಸ್ವಾಮಿ ಒಂದ್ಸರಿ ಕರೆ ಮಾಡಿದ್ದ. ಹಾಗೆ ಲಕ್ಷ್ಮಣ್ಗೆ ರಾಘವೇಂದ್ರ 7 ಬಾರಿ ಫೋನ್ ಮಾಡಿದ್ದ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಮಾಡುವ ಹಿಂದಿನ ದಿನವೂ ಕೂಡ ಇವರ ನಡುವೆ ಸಂಪರ್ಕ ಇತ್ತು. ಇವರು ಫೋನ್ ನಲ್ಲಿ ಮಾತನಾಡಿದ್ರೆ ಮೆಸೇಜಸ್ ಪಾಸ್ ಆಗಿದೆ ಅಂತ ಹೇಳಿ. ನೋಡಿ, ಆತ 7 ಮೆಸೇಜ್ ಮಾಡಿದ್ರೆ ಈತ ರಿಪ್ಲೈ ಮಾಡೋದು 2 ಮೆಸೇಜ್ ಮಾತ್ರ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಪ್ರತಿ ಮೆಸೇಜ್ಗೂ ರಿಪ್ಲೈ ಕೊಡ್ತಾ ಬಂದ್ರೆ ಮತ್ತೆ ಡೌಟ್ ಬರ್ಬೋದು. ಸೊ ಹಾಗಾಗಿ ತಾನು 2 ಮೆಸೇಜ್ ಮಾತ್ರ ಮಾಡಿದಾನೆ. ಪವಿತ್ರ ಗೌಡನೇ ಮಾಡ್ತಾ ಇರೋದು ಅನ್ನೋ ರೀತಿಯಲ್ಲಿ ಮೆಸೇಜಸ್ ಅನ್ನ ಮಾಡ್ತಾ ಇದ್ದಾನೆ. ಎಸ್, ಇಲ್ಲಿ ಮತ್ತೊಂದು ವಿಚಾರ, ಈ ಚಾರ್ಜ್ ಶೀಟ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದುವರೆಗೂ ಕೂಡ ಟಿವಿ ನಲ್ಲಿ ಪ್ರತಿಯೊಂದು ಈ ಕೇಸ್ ನ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಬರ್ತಾ ಇದ್ವಿ. ಪೊಲೀಸರ ಮೂಲಗಳಿಂದ ಸಿಕ್ಕಂತಹ ಒಂದು ಮಾಹಿತಿಯನ್ನ ಚಾಚು ತಪ್ಪದೆ ನಿಮ್ಮ ಮುಂದೆ ಇಟ್ಟಿದ್ವಿ. ಸೊ ಟಿವಿ ನೈನ್ ನ ವಿಶ್ವಾಸಾರ್ಹತೆಗೆ ಇದು ಮತ್ತೊಂದು ಸಾಕ್ಷಿ. ಯಾಕಂದ್ರೆ ನಾವು ಹೇಳಿದಂತಹ ಅಷ್ಟೂ ಡೀಟೇಲ್ಗಳು ಕೂಡ ಸತ್ಯ ಆಗಿವೆ. ಚಾರ್ಜ್ ಶೀಟ್ ನಲ್ಲಿ ಅದೆಲ್ಲವೂ ಕೂಡ ಬಯಲಾಗಿದೆ. ನಾವೇನೇನು ಇದುವರೆಗೂ ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೇ 1 ಇಂದ ಇಲ್ಲಿವರೆಗೂ ಕೂಡ ನಿಮ್ಮ ಮುಂದೆ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ವಿ. ಅದರಲ್ಲಿ ಯಾವುದು ಕೂಡ ಸುಳ್ಳಿರಲಿಲ್ಲ. ಎಲ್ಲವೂ ಕೂಡ ನಿಖರವಾದಂತಹ ಸತ್ಯವಾದಂತಹ ವಸ್ತುನಿಷ್ಠ ವರದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಅದಕ್ಕೆ ಸಾಕ್ಷಿ ಈ ಚಾರ್ಜ್ ಶೀಟ್. ಸೊ ಇವತ್ತು ಆ ಚಾರ್ಜ್ ಶೀಟ್ ನಲ್ಲಿ ಪ್ರತಿಯೊಂದು ಕೂಡ ವಿಚಾರಗಳು ಕೂಡ ಬಯಲಾಗ್ತಾ ಇವೆ. ಏನ್ ಟಿವಿ ನೈನ್ ನಲ್ಲಿ ನಾವು ಪ್ರಸಾರ ಮಾಡಿದ್ವೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಊಹಾಪೋಹಗಳಿದ್ವು. ಸಾಕಷ್ಟು ಜನ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ರು, ತಮ್ಮದೇ ಆದಂತಹ ರೀತಿಯಲ್ಲಿ ಜಜ್ಮೆಂಟ್ ಗಳನ್ನ ಪಾಸ್ ಮಾಡ್ತಾ ಇದ್ರು, ತಮ್ಮದೇ ಆದಂತಹ ರೀತಿಯಲ್ಲಿ ಈ ತರದ ಸಾಕ್ಷಿ ಇದೆ, ಅದಿದೆ, ಇದಿದೆ ಅನ್ನುವಂಥದ್ರ ಬಗ್ಗೆ ಊಹಾಪೋಹಗಳನ್ನ ಸೃಷ್ಟಿ ಮಾಡಿ ಬಿಡ್ತಾ ಇದ್ರು. ಬಟ್ ಅದ್ಯಾವುದಕ್ಕೂ ಕೂಡ ಕಿವಿಗೊಡದೆ ನೀವು ನಮ್ಮ ಮೇಲೆ ಇಟ್ಟಂತಹ ಒಂದು ನಂಬಿಕೆಗೆ ಆ ವಿಶ್ವಾಸಾರ್ಹತೆಯನ್ನ ಟಿವಿ ನಾನು ಮತ್ತೊಮ್ಮೆ ಉಳಿಸ್ಕೊಂಡಿದೆ. ಚಾರ್ಜ್ ಶೀಟ್ ನಲ್ಲಿ ನಾವು ಕೊಟ್ಟಂತಹ ಅಷ್ಟು ಡೀಟೇಲ್ಸ್ ಸತ್ಯವಾಗಿದೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ಕೂಡ ಸಾರಿ ಹೇಳ್ತಾ ಇದೆ. ಎಸ್, ಇನ್ ಕಮಿಂಗ್ ಟು ದರ್ಶನ್ ಸ್ವಇಚ್ಛಾ ಹೇಳಿಕೆ ನೀವು ಹೇಳ್ತಾ ಇದ್ರಿ. ಇಲ್ಲಿ ಯಾವ ಅಂಶ ದರ್ಶನ್ ಅನ್ನ ಟ್ರಿಗರ್ ಮಾಡಿರಬಹುದು ಅನ್ನುವಂತ ವಿಚಾರದಲ್ಲಿ ಪವನ್ ಹೇಳ್ತಾನೆ, ಅಲ್ಲಿ ಮೆಸೇಜ್ ಏನೇನ್ ಬಂದಿದೆ ಅಂತ. ಬಹಳ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡಿರ್ತಾನೆ. ಇನ್ಸ್ಟಾ ಖಾತೆಯಿಂದ ಪವಿತ್ರ ಅಕ್ಕನಿಗೆ ಸುಮಾರು ದಿನಗಳಿಂದ ತನ್ನ ಖಾಸಗಿ ಅಂಗಾಂಗಗಳ ಚಿತ್ರವನ್ನ ಕಳಿಸ್ತಾ ಇದ್ದ. ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು, ನಾನ್ ರೂಮ್ ಮಾಡ್ತೇನೆ, ನೀನ್ ಬಾ, ದರ್ಶನ್ಗಿಂತ ಚೆನ್ನಾಗಿದ್ದೀನಿ, ಈ ರೀತಿಯಾದಂತ ಮೆಸೇಜಸ್ ಗಳನ್ನ ಮಾಡಿರೋದು. ಜೊತೆಗೆ ಆ ಮೆಸೇಜ್ ಅನ್ನ ಅಲ್ಲಿ ಶೆಡ್ ನಲ್ಲೇ ಇದ್ದುಕೊಂಡು ಓದಿ ಹೇಳಿರೋದು ದರ್ಶನ್ ನ ಇನ್ನಷ್ಟು ಟ್ರಿಗರ್ ಮಾಡಿದೆ. ಆ ವಿಕೃತಿಯನ್ನ ಮೆರೆಯೋದಕ್ಕೆ ಅದು ಕೂಡ ಒಂದು ಕಾರಣ. ಜೊತೆಗಿರೋರೇ ಅವರನ್ನ ಟ್ರಿಗರ್ ಮಾಡಿದ್ದಾರೆ ಅನ್ನೋದಕ್ಕೆ ಬಹುಶಃ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಅದು ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇದ್ದ ಹಾಗೆ ಚೈತ್ರ, ಹೌದು, ಈ ಯಾವುದೇ ಮೆಸೇಜಸ್ ಅನ್ನ ಓದಂತಹ ವ್ಯಕ್ತಿ ಬಹುಶಃ ಆ ಟೈಮ್ ನಲ್ಲಿ ಸ್ಟೋನಿ ಬ್ರೂಕ್ಸ್ ಅಲ್ಲಿ ಆಗ್ಲೇ ಪಾರ್ಟಿ ಆಗಿ ಎಸ್ ನಶೆಯಲ್ಲಿದ್ದಂತಹ ವ್ಯಕ್ತಿ ಆ ಮೆಸೇಜಸ್ ಅನ್ನ ನೋಡಿದಾಗ ಟ್ರಿಗರ್ ಆಗುವಂತದ್ದು ಸಹಜ ಅನ್ನುವಂಥದ್ದು ಇದನ್ನ ನೋಡಿದ್ರೆ ಗೊತ್ತಾಗಿದೆ. ಬಟ್ ಯಾವುದೇ ಒಬ್ಬ ವ್ಯಕ್ತಿ ಏನೇ ಟ್ರಿಗರ್ ಆಗ್ಲಿ, ಏನೇ ಮಾಡಿದ್ರು ಕೂಡ ಹತ್ಯೆಯನ್ನ ಯಾರೂ ಕೂಡ ಅದನ್ನ ಡಿಫೆಂಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಫ್ಕೋರ್ಸ್ ಆತನನ್ನ ಕರ್ಕೊಂಡು ಬಂದ್ರು, ಆತನಿಗೆ ಏನೋ ಒಂದು ಬುದ್ಧಿ ಹೇಳಿ ಕಳಿಸುವಂತಹ ಒಂದು ಇರಾದೆ ಇವ್ರದಿತ್ತು ಅಂತಾನೆ ಅನ್ಕೊಂಡ್ರು ಕೂಡ ಹತ್ಯೆಯನ್ನ ಯಾರೂ ಕೂಡ ಡಿಫೆಂಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ರೇಣುಕಾಸ್ವಾಮಿ ನೀವು ಹೊಡೆದಿರುವಂತಹ ವಧೆಯಿಂದಾಗಿ ಆತ ಸಾವನ್ನಪ್ಪಿದ್ದಾನೆ. ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ನಮೂದು ಮಾಡಿದ್ದಾರೆ. ವಾಟ್ ಎವರ್ ಏನೇ ಇನ್ಸ್ಟಿಗೇಟ್ ಮಾಡಿರ್ಲಿ, ಏನೇ ಟ್ರಿಗರ್ ಮಾಡಿದ್ರು ಕೂಡ ನೀವು ಹೇಳ್ತಾ ಇದ್ರಿ ನೋಡಿ, ಪವಿತ್ರನಿಗೆ ಮೆಸೇಜ್ ಮಾಡದಂತದ್ದು, ಹಾಗೆ ಆ ಒಂದು ಕೆಲವೊಂದಷ್ಟು ಫೋಟೋಗಳನ್ನ ಆತ ಕಳಿಸಿದ್ದ. ನೋಡಿದಂತ ಸಂದರ್ಭದಲ್ಲಿ ಅಫ್ಕೋರ್ಸ್ ಟ್ರಿಗರ್ ಆಗಿರುವಂತದ್ದು ಸಹಜ. ಎಸ್ ಚೈತ್ರ, ಆಮೇಲೆ ಏನೇನ್ ಮಾಡಿದ್ರು ಅಂತ ಒಂದೆರಡು ಏಟನ್ನ ಕೈಗಳಿಂದ ಗುದ್ದದೆ, ಆಮೇಲೆ ಕಾರ್ನಲ್ಲಿ ಕುಳಿತಿದ್ದಂತ ಪವಿತ್ರ ಗೌಡನ ಬರೋದಕ್ಕೆ ಹೇಳಿದ್ದು, ತಾನು ಹಲ್ಲೆಯನ್ನ ಮಾಡಿರೋದು ಕೂಡ ಒಪ್ಪಿಕೊಂಡಿದ್ದಾರೆ 164 ಹೇಳಿಕೆಯಲ್ಲಿ, ಏನೇನ್ ಮಾಡಿದ್ದೆ ತಾನು ಅಂತ. ಜೊತೆಗೆ ಉಳಿದವರ ಪಾತ್ರಗಳು ಏನೇನ್ ಆಗಿತ್ತು ಇವೆಲ್ಲವನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಬಹುಶಃ ಸಾಕ್ಷ್ಯಗಳನ್ನ ಮುಂದಿಟ್ಟೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ಈ ಡಿಜಿಟಲ್ ಎವಿಡೆನ್ಸ್ ಗಳು ಕಣ್ಮುಂದೆನೇ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಫಿಕೇಶನ್ ಕೇಳಿದಂತ ಸಂದರ್ಭದಲ್ಲಿ ಅವತ್ತಿನ ದಿನ ಜೂನ್ 8ನೇ ತಾರೀಕು ಹೆಣ ಬಿದ್ದಂತ ದಿನ ಏನೇನ್ ಆಗಿತ್ತು ಅನ್ನೋದನ್ನ ದರ್ಶನ್ ಕೂಲಂಕುಷವಾಗಿ ಅಲ್ಲಿ ಹೇಳಿದ್ದಾರೆ, ವಿವರವಾಗಿ ಮಾತನಾಡ್ತಾ ಹೋಗಿದ್ದಾರೆ. 164 ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ತನ್ನ ಪಾತ್ರ ಏನು, ತನ್ನ ಜೊತೆಗಿದ್ದವರ ಪಾತ್ರ ಏನು, ಪವಿತ್ರ ಏನ್ ಮಾಡಿದ್ರು ಇವೆಲ್ಲವನ್ನು ಕೂಡ ಇನ್ ಡೀಟೇಲ್ ಆಗಿ 164 ಹೇಳಿಕೆಯಲ್ಲಿ ದರ್ಶನ್ ಅವರು ಹೇಳಿರೋದು ನಿಮ್ಮ ಮುಂದೆ ಇಡ್ತಾ ಇದೀವಿ. 1-2 ಗಂಟೆಗಳಿಂದ ಕೂಡ ಚಾರ್ಜ್ ಶೀಟ್ ನ ಅಂಶಗಳನ್ನ ಹೇಳ್ತಾ ಇದೀವಿ ನಿಮ್ಗೆ ಏನೇನು ಇತ್ತು ಅನ್ನುವಂಥದ್ದು. ಆ ಒಂದು ಸ್ಟೋನಿ ಬ್ರೂಕ್ ನಲ್ಲಿ ಅವ್ರು ಪಾರ್ಟಿ ಮಾಡಿದ ವಿಚಾರ ಅದರಲ್ಲೂ ಕೂಡ ಹೇಳ್ತಾರೆ. ನಾನು ಪವಿತ್ರ ಕಾಲ್ ಮಾಡಿ ಸ್ಟೋನಿ ಬ್ರೂಕ್ಸ್ ನಿಂದ ಊಟವನ್ನ ಕೂಡ ಕಳಿಸ್ಕೊಟ್ಟಿದ್ದೆ. ಇದು ದರ್ಶನ್ ಒಂದು ಸ್ವಇಚ್ಛಾ ಹೇಳಿಕೆ. ಪವಿತ್ರ ಊಟ ಮಾಡೋ ಸಮಯದಲ್ಲಿ ವಿಡಿಯೋ ಕಾಲ್ ಮಾಡಿ ಕೂಡ ನಾನು ಮಾತಾಡಿದ್ದೀನಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇನ್ನೂ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ ಈ ಚಾರ್ಜ್ ಶೀಟ್ ನಲ್ಲಿ, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ.